ಫ್ರೆಂಡ್ಸ್, ಈಗ ಬಂದ್ಬಿಟ್ಟು ನಾನು ಮೌಂಟ್ ಅಬು ಬಾರ್ಡರ್ ಏನಿದೆ, ಮೌಂಟ್ ಅಬು ಎಂಟ್ರಿ, ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಕರ್ಫ್ಯೂ ನಡೀತಾ ಇದೆ. ಕರ್ಫ್ಯೂ ಮಧ್ಯಾಹ್ನ 2 ಗಂಟೆಗೆ ಬಂದೆ, ರೀಚ್ ಆದೆ. ಬಟ್ ಈಗ ಸದ್ಯಕ್ಕೆ ಯಾರಿಗೂ ಎಂಟ್ರಿ ಇಲ್ಲ, ಅದಕ್ಕೆ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಇಲ್ಲೇ ಮಲ್ಕೊಳ್ತಾ ಇದ್ದೀನಿ. ನಾಳೆ 5 ಗಂಟೆಗೆ ಕರ್ಫ್ಯೂ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ, ಫುಲ್ಲು ಮಿಸ್ಟ್ರಿ ಆಗಿಬಿಟ್ಟಿದೆ. ಎಲ್ಲೂ ಯಾವುದೇ ಒಂದು ಸಿಟಿ ಒಳಗಡೆ ನಮಗೆ ಹತ್ತಕ್ಕಾಗ್ತಾಯಿಲ್ಲ. ಉದಯಪುರಲ್ಲೂ ಕೂಡ ಹಾಗೇ ಆಯಿತು, ಫುಲ್ಲು ಪ್ರಾಬ್ಲಮ್ಸೇ. ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಫುಲ್ಲು ಸ್ಟ್ರಿಕ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಗಿನ ಜಾವ 6 ಗಂಟೆ. ನಾನು ಹೇಳಿದ್ನಲ್ಲ ನಿನ್ನೆ ಮೌಂಟ್ ಅಬೂಗೆ ಬಂದಿದ್ದೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಮೌಂಟ್ ಅಬೂ ರೀಚ್ ಆದೆ. ಬಟ್ ಇಲ್ಲಿ ಕರ್ಫ್ಯೂ ನಡೀತಾ ಇತ್ತು, ಇನ್ಸೈಡ್ ಎಂಟ್ರಿ ಕೊಟ್ಟಿರಲಿಲ್ಲ. ಈಗ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗಿದೆ. 6 ಗಂಟೆ ಸ್ವಲ್ಪ ಬಾತ್ರೂಮ್ಗೆಲ್ಲ ಹೋಗಿ ಸ್ವಲ್ಪ ರಿಫ್ರೆಶ್ ಎಲ್ಲ ಆಗಿಬಿಟ್ಟು ಈಗ ಬೆಳಿಗ್ಗೆ ಹೊರಡ್ತಾ ಇದ್ದೀನಿ. ನಾನು ಗಾಡಿ ಪಾರ್ಕ್ ಮಾಡಿದ್ದು ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆ. ಹಾಗೆ ಇಲ್ಲಿದೆ ಎಂಟ್ರಿ ಗೇಟ್ ಏನಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ವ್ಯೂಸು. ಓಕೆ, ಎಂಟ್ರಿ ಗೇಟು ಇದು CRPF ಅವರ ವೆಹಿಕಲ್, ಮಿಲಿಟ್ರಿ ವೆಹಿಕಲ್ಲು. ಇಲ್ಲಿಂದ ನಾವು ಎಂಟ್ರಿ ಕೊಟ್ಟು ಡೈರೆಕ್ಟಾಗಿ ಒಳಗೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜೀಪ್ ಸರ್ವಿಸ್ ಇರೋದು, 4x4. ಸೈಡಲ್ಲಿ ಗಾರ್ಡನಿಂಗ್ ಎಷ್ಟು ಸೂಪರಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಅದು ಬಂದ್ಬಿಟ್ಟು ಮೇನ್ ಗೇಟು. ನಾನು ಸ್ಟೇ ಮಾಡಿದ್ದು ಬಂದ್ಬಿಟ್ಟು ಗಾಡಿ ಇಲ್ಲ ಹಾಕ್ಕೊಂಡು ರಾತ್ರಿ ಇಲ್ಲೇ ಮಲ್ಕೊಂಡಿದ್ದೆ. ಒಳ್ಳೆ ಚಳಿ ಇದೆ. ಮತ್ತು ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಪಟಾಕಿ ಹೊಡೆಯೋಂಗಿಲ್ಲ, ಮತ್ತು ನೋ ಮಾಸ್ಕ್, ನೋ ಎಂಟ್ರಿ, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು, ಹಾಗೆ ಸೇ ನೋ ಟು ಪ್ಲಾಸ್ಟಿಕ್, ಇದಿಷ್ಟಿದೆ. ಮತ್ತು ಇಲ್ಲಿ ಫುಲ್ಲು ಬ್ಯಾರಿಕೇಟು. ಎಂಟ್ರಿ ಮಾತ್ರ ಸಖತ್ತಾಗಿದೆ. ಹಾಗೆ ಎಂಟ್ರಿ ಫೀಸ್ ಇದೆ, ಎಷ್ಟು ಅಂತ ಕೇಳಿಬಿಟ್ಟು ನೋಡೋಣ ಎಂಟ್ರಿ ಫೀಸು. ಓಕೆ, ಅಂದರೆ ಬನ್ನಿ ಹೋಗೋಣ. ಇನ್ನು ನಮಗೆ ಮೌಂಟ್ ಅಬು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನಕ್ಕಿ ಲೇಕ್ ಅಂತ ಹೇಳ್ಬಿಟ್ಟು ಒಂದಿದೆ. ನಕ್ಕಿ ಲೇಕ್ ಒಂದ್ಸರಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಹಾಗೆ ಡಿಯರ್ ಫ್ರೆಂಡ್ಸ್, ಹಾಗೆ ಎಂಟ್ರಿ ಆಯಿತು. ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ರುಪೀಸು. 4 ವೀಲರ್ಗೆ 200 ಇದೆ. ಓಕೆ, ಅಂದರೆ ನೋಡೋಣ ಏನೇನಿದೆ ಒಳಗಡೆ ಅಂತೇಳಿ ಮೌಂಟ್ ಅಬು. ಓಕೆ, ಇದು ಮೌಂಟ್ ಅಬು ಇನ್ಸೈಡು. ತುಂಬ ಹೋಟೆಲ್ಗಳು ಮತ್ತು ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್, ಹಾಗೆ ನಕ್ಕಿ ಲೇಕ್ ಎಂಟ್ರಿ ಆಗಿದೆ. ನಕ್ಕಿ ಲೇಕ್ ಬಂದ್ಬಿಟ್ಟು ಪಾರ್ಕಿಂಗ್ ಸ್ಪೇಸ್ಗಳು ಅದು ಇದು ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲೈಕ್ ಎ ಸ್ಮಾಲ್ ಗಲ್ಫ್ ಅಂತಲೇ ಹೇಳಬೇಕು, ಹಂಗಿದೆ ನೋಡೋದಕ್ಕೆ. ನೋಡೋಣ ಒಳಗಡೆ ಹೋಗಿ ಏನೇನು ಕಾಣಕ್ಕಿದೆ, ಏನೇನು ನೋಡೋಕ್ಕಿದೆ ಅಂತ ಹೇಳ್ಬಿಟ್ಟು. ಮೇನ್ ಗೇಟಿನೂ ಓಪನ್ ಆಗಿಲ್ಲ, ಜಸ್ಟ್ ನಾನು ಸೈಡಿಂದ ಹತ್ಕೊಂಡು ಬಂದೆ ಅಷ್ಟೇ. ಬಾಪ್ರೆ, ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಫುಲ್ ಕ್ಲೀನಿಂಗ್. ಒಂದು ಎಲೆ ಕೂಡ ಬಿಡ್ತಾ ಇಲ್ಲ, ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಭಯ್ಯ आपका नाम क्या है? ಮುಖೇಶ್. ಎಷ್ಟು ಕ್ಲೀನಾಗಿ, ನೀಟ್ ಆ್ಯಂಡ್ ಕ್ಲೀನ್. ವಾ, ಇದೊಂದು ಸ್ಮಾಲ್ ಪಾರ್ಕ್, ಅದರ ಪಕ್ಕದಲ್ಲಿ ಇರೋದು. ವಾಕಿಂಗು ಅದು ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೆಲ್ಲ ನೀರಿರುತ್ತೆ, ಬಟ್ ಈಗ ಇಲ್ಲ, ನೀರೆಲ್ಲ ಕಟ್ಟಿದ್ದಾರೆ, ಎಲ್ಲ ಖಾಲಿ ಮಾಡಿದ್ದಾರೆ. ಟ್ರಾವೆಲ್ಸ್ ಟೂರಿಸಮ್ ಜಾಸ್ತಿ ಮೌಂಟ್ ಅಬು. ಎಷ್ಟು ಗಾಳಿ ಹೆಂಗಿದೆ ಗೊತ್ತಾ, ಫುಲ್ಲು ಚಳಿನೇ ಚಳಿ. ಬಾ, ಇದೇ ಬಂದ್ಬಿಟ್ಟು ನಾನು ಹೇಳಿದ ನಕ್ಕಿ ಲೇಕ್, ದ ಸಮಥಿಂಗ್ ಯೂನಿಕ್ ನಕ್ಕಿ ಲೇಕ್ ಅಂತ ಹೇಳ್ತಾರೆ. ಮೌಂಟ್ ಅಬುಲಿ ತುಂಬ ಫೇಮಸ್ ಇದು ನಕ್ಕಿ ಲೇಕ್. ಎಷ್ಟು ಗಾಡಿಗಳಿದೆ ನೋಡಿ,
ಬೋಟ್ಸ್ ಹಾಕ್ಕೊಂಡು ತುಳಿಯೋದು ಇವೆಲ್ಲ ಬಂದ್ಬಿಟ್ಟು ನಕ್ಕಿ ಲೇಕಿನ ವ್ಯೂ. ನೋಡಿದ್ರೆ ಬಾತುಕೋಳಿ ಎಷ್ಟು ಹೋಗ್ತಿದೆ ಅಂತ. ಇವೆಲ್ಲ ಏನ ಒಳ್ಳೆ ವಿಮಾನ ಹೋದಂಗೆ ಹೋಗ್ತಾ ಇದ್ದಾವೆ. ತುಂಬ ಸಖತ್ತಾಗಿದೆ. ಸೆಂಟ್ರಲ್ಲಿ ಮತ್ತೊಂದು ದ್ವೀಪ ಥರ ಕೊಟ್ಟಿದ್ದಾರೆ ಲೈಟಿಂಗ್ಸ್. ಇಲ್ಲಿ ಎಷ್ಟು ಜನ ನೋಡಿ ಕ್ಲೀನಿಂಗಿಗೆ, ಸ್ವಲ್ಪ ಏನಲ್ಲ, ಸ್ವಲ್ಪ ಜನ ಏನಲ್ಲ ಕ್ಲೀನಿಂಗಿಗೆ ಇರೋದು. ಇಲ್ಲೂ ಅಷ್ಟೇ ಮಾಸ್ಕ್, ವಿತೌಟ್ ಮಾಸ್ಕ್ ನೋ ಎಂಟ್ರಿ. ಮತ್ತು ಒಳಗಡೆ ಮತ್ತು ನಿಮಗೆ ಎಲ್ಲ ಐಟಮ್ಸ್ ಇದೆ, ಎಲ್ಲ ಸಿಗುವಂಥದ್ದು. ಪರಸ್ಪರ ಜೀವನಾಮ. ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್. ಈ ಟಿಕೆಟ್ ಕೌಂಟ್ರಿಂದ ನಾವು ಆರಾಮಾಗಿ ಓಡಾಡ್ಬೋದು ಎಲ್ಲಿ ಬೇಕಾದರೂ. ಬಾಪ್ರೆ ಎಷ್ಟು ಸಖತ್ತಾಗಿದೆ ನೋಡಿ. ಫುಲ್ ವ್ಯೂಸ್ ಇದೆ. ಇದು ಒಳ್ಳೆ ಬೋಟ್ ಥರ ಮಾಡಿಬಿಟ್ಟು ಬೋಟ್ ಥರ ಕಟ್ಟಿರೋದು ಅವರು, ಫುಲ್ ಸಿಮೆಂಟ್. ಸಖತ್ತಾಗಿದೆ ಅಲ್ಲ. ಹಾಗೆ ನಕ್ಕಿ ಲೇಕ್ ತುಂಬ ದೊಡ್ಡದಿದೆ ಇದು. ಇದೆಲ್ಲ ಬಂದ್ಬಿಟ್ಟು ನಮಗೆ ಸೇಫ್ಟಿ ಜಾಕೆಟ್ಸ್ ಏನಿದೆ ಈಗ ಗಾಡಿಯಲ್ಲಿ. ಬೋಟಲ್ಲಿ ನೀವು ಬೋಟ್ ರನ್ ಮಾಡಬೇಕಾದ್ರೆ ಸೇಫ್ಟಿ ಗಾರ್ಡ್ ಏನು ಹಾಕ್ಕೊಳ್ತೀರ ಅದೊಂದಿದೆ. ಕೆಳಗೆ ಹೋಗಿ ನೋಡೋಣ ಎಷ್ಟು ಚೆನ್ನಾಗಿ ಶೂಟ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಟ್ರೈ. ಯಾವ ರೇಂಜಿಗಿದೆ ನೋಡಿ. ಕಪ್ಪಲ್ಸಿಗೆ ಹೋಗೋಕ್ಕಿರೋದು ಹಂಸ ಇದೆ ಆಯಿತಾ. ಹಂಸ ಇದು ಅಷ್ಟೇ. ಇದೆಲ್ಲ ಕಪ್ಪಲ್ಸಿಗೆ ಹೋಗೋಕ್ಕಿರೋದು ಪೆಡಲ್ ಬೋಟ್. ಪೆಡಲ್ ಹೊಡ್ಕೊಂಡು ಹೋಗ್ತಾ ಇರೋದೆ. ಇದು ಬಂದ್ಬಿಟ್ಟು ಫ್ಯಾಮಿಲೀಸ್, ಇದು ಅವರೇ ಬಂದ್ಬಿಟ್ಟು ರನ್ ಮಾಡಿಸ್ತಾರೆ. ಈಗ ಯಾರು ಇಲ್ಲದೆ ಇರೋದಕ್ಕೆ ಎಲ್ಲ ಹಂಗೆ ಹಾಕಿಟ್ಟಿದ್ದಾರೆ. ಎಂತಲ್ಲ, ಕೊರೋನಾ ಬಂತು. ಕೊರೋನಾ ಬಹುತ್ ಡೇಂಜರಸ್ ಹೇ. ಸಖತ್ತಾಗಿದೆ ಅಲ್ವಾ. ಎಷ್ಟು ಮಜಾ ಇದೆ ಅಂದರೆ ಫುಲ್ ಕೋಲ್ಡ್ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಈ ಕಡೆಯಿಂದ ಕೆಳಗಡೆ ರಾಜಸ್ಥಾನ ಎಲ್ಲ ಸಿಕ್ಕಾಬಟ್ಟೆ ಹೀಟ್ ಇದೆ. ಇದು ಬಂದ್ಬಿಟ್ಟು ತುಂಬ ಹೈಟಲ್ಲಿರೋದ್ರಿಂದ ನಮಗೆ ಅಷ್ಟೇ ಕೋಲ್ಡ್ ಜಾಸ್ತಿ ಇದೆ. ಇಲ್ಲಿಗ ಬೆಳಿಗ್ಗೆ ಡಿಗ್ರಿ ಇರೋದು 19.7 ಡಿಗ್ರಿ ಅಷ್ಟೇ ನಮಗೆ ಇದಿರೋದು. ಫುಲ್ ಡೌನ್ ಇದೆ. ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ತುಂಬ ರೆಸ್ಟೋರೆಂಟ್ಗಳಿದ್ದಾವೆ. ಸರೋವರ ರೆಸ್ಟೋರೆಂಟು, ಹಾಗೆ ಸ್ವಲ್ಪ ರೆಸ್ಟೋರೆಂಟು, ಕಾಫಿ ಶಾಪ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಹಾಗೆ ನಿಮಗೆ ರೂಮ್ಗಳು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ ಇಲ್ಲಿ. ಓಕೆ, ಬೆಳಿಗ್ಗೆ ಎಲ್ಲರೂ ಬರ್ತಾರೆ ಇಲ್ಲಿ, ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಆಯ್ತಾ, ಗ್ರೀನರಿ, ಫುಲ್ ಆಫ್ ಸೈಲೆನ್ಸ್. ಹಾಯ್ ಸರ್, ಏನು ವ್ಯೂಸ್ ಇರ್ಬೋದು. भैया आप लोग रोज क्लीन करता है? रोज इधर प्लास्टिक वगैरह कोई नहीं फेंकेगा ना उधर इधर? अब वो तो कस्टमर नहीं चल रहा है इसलिए, नहीं तो फेंकते प्लास्टिक। आपको क्या कुछ फाइन लगाता है क्या आप लोग? फाइन तो अभी कोई लेने वाला नहीं है, लेकिन प्लास्टिक नोट है, वो बोर्ड लगा हुआ सामने जी। पॉलीथीन कोई नहीं लेके आएगा ना ज़्यादा? नहीं, ज़्यादा नहीं लाता, अभी तो कम है जी। अभी ओपन नहीं है ना टूरिस्ट प्लेस कुछ भी? आज है, आज ओपन है। सैटरडे संडे लॉकडाउन है। सैटरडे संडे लॉकडाउन हर हफ्ता में। हाँ,
ಸ್ಯಾಟರ್ಡೆ ಸಂಡೇ ಮಾತ್ರ ಲಾಕ್ಡೌನ್, ಬಾಕಿ ಇರೋ ದಿನ ಎಲ್ಲ ಓಪನ್ ಇದೆ. ಅದು ಹಂಸಗಳು ಹೋಗ್ತಿರೋದು ನೋಡಿ ಡಿಯರ್ ಫ್ರೆಂಡ್ಸ್, ಸಖತ್ತಾಗಿದೆ. कितना बजे से कितना बजे तक भैया? सुबह बजे सुबह सुबह 5 से शाम को 6 बजे तक. किधर मशीन लगा हुआ है ये वाला? हाँ, वो कैसे यूज़ करता है? प्लास्टिक बोतल उसमें डालने का खाली बोतल जो यूज करते LED लगा रखा है. हाँ, जी वो बटन है नीचे, जी बोतल अंदर डालो, बटन को प्रेस करो, एक पर्ची आती है 1 रुपए की, जी वो बोतल अंदर क्रश हो जाती है. जी क्रश हो जाती हो. हाँ, हाँ अभी तो वो बंद पड़ा है, जी मतलब 2-3 महीना हो गया. ऐसा सिस्टम है इधर. जी जी वो सामने मशीन लगा रखा है. जी देखिए जी. नहीं नहीं, कर्नाटक. ಡಿಯರ್ ಫ್ರೆಂಡ್ಸ್, ಅವ್ರು ಹೇಳಿದ್ದು ಪ್ಲಾಸ್ಟಿಕ್ ಕ್ರಷಿಂಗ್ ಮಿಷಿನ್ ಇದು. ಈ ಮಿಷನ್ ಒಳಗಡೆ ಪ್ಲಾಸ್ಟಿಕ್ ಹಾಕ್ಬಿಟ್ರೆ 1 ರೂಪಾಯಿ ಹೊರಗೆ ಬರುತ್ತೆ. ಈ ಪ್ಲಾಸ್ಟಿಕ್ ಈ ಮಿಷನ್ ಒಳಗಡೆ ಬಾಟಲನ್ನು ಹಾಕಿದರೆ ಅದು ಕ್ರಶ್ ಆಗುತ್ತೆ. ನಿಮಗೆ ಅದು 1 ರೂಪಿ ಸಿಗುತ್ತೆ ಬಾಟಲ್ಗೆ. ಒಳ್ಳೆ ಸಿಸ್ಟಮ್ಯಾಟಿಕಾಗಿ ಮಾಡಿದ್ದಾರೆ. ಈ ಲೆಕ್ಕಿಗೆ ಅಟ್ಯಾಚ್ ಆಗಿರುವಂಥ ಗುಡ್ಡ ನೋಡಿ ಹೆಂಗಿದೆ. ಓ, ಇಲ್ಲಿ ಯಾರೋ ಬಂದಿದ್ದಾರೆ ನಾಯಿಗೆ ಇಷ್ಟ ಆಗದೆ ಇರೋರು. ಬೊಗಳುತ್ತೆ ಅಂದರೆ नाम? मेरा नाम कमलेश प्रजापत है जी. और मैं माउंट आबू से ही हूँ. जी, नक्की लेक के बारे में हमको थोड़ा बता दीजिए कि क्या है इधर का स्पेशलिटी. देखिए, राजस्थान की ये सबसे ऊंची जो झील है, मेरे ठीक पीछे नज़र आ रही होगी आपको, ये राजस्थान की सबसे ऊंची झील है और पर्यटकों के लिए सबसे खास आकर्षण का केंद्र रहती है, क्योंकि माउंट आबू जो है राजस्थान का एकमात्र पर्वतीय पर्यटन स्थल है. इसकी वजह से यहाँ पर लगभग बात करें टूरिस्ट की तो 22 लाख टूरिस्ट प्रतिवर्ष यहाँ पर आते हैं. ऐसे में जो पर्यटकों का आकर्षण का केंद्र है, क्योंकि इस झील के किनारे पर बैठ करके जो आनंद मिलता है वो अलग ही है. और इसके इतिहास की बात करें तो ऐसा कहा जाता है कि स्कंद पुराण के अंदर इस झील का जो निर्माण है उसके मुताबिक बात की जाए तो यहाँ पर एक इस झील के पीछे प्रेम गाथा जुड़ी हुई है. कुंवारी कन्या और रसिया बालम दो जो लोग थे, उनके पीछे यहाँ पर कहानी ये है कि जब कुंवारी कन्या की जो शादी थी, उसको शादी रचने के लिए उस पर उनके जो ससुर थे उन्होंने एक मांग रखी थी कि एक रात में यदि यहाँ पर झील खोदी जाती है तो उनकी शादी होगी. लेकिन शायद किस्मत को यह मंजूर नहीं था. उन्होंने एक रात में यहाँ पर नाखून की जो अपने जो नाखून होते हैं, इस नाखून के माध्यम से इस झील को खोदा था. लेकिन जैसे ही वो बारात लेकर सुबह देलवाड़ा पे स्थित मंदिर है वहाँ पर पहुँचे तो वहाँ पर उनकी जो सास थी उन्होंने मुर्गा बन करके बाण लगा दी. तो वो जो आज भी जो मंदिर है वहाँ पर मौजूद है और वहाँ पर कुंवारी कन्या और रसिया बालम दोनों आमने सामने खड़े हैं. तोरण भी जो पेड़ के जो तोरण उस समय हुआ करते थे वो तोरण भी तैयार थे. लेकिन जो मुर्गे ने बांध दी उसके बाद जो शादी थी वहाँ पर रुक गई. तो इसका ऐतिहासिक महत्व इस दृष्टि से भी देखा जा सकता है. और बात करें स्कंद पुराण की तो स्कंद पुराण में जो माउंट आबू झील की जो ये नक्की झील है, उस वक्त ऐसा कहा जाता था कि यहाँ पर ब्रह्मा विष्णु महेश तीनों यहाँ पर स्नान किया करते थे. तो ऐसे में जो इस झील का जो महत्व है बहुत सार्थक है. और ख़ास करके जो आदिवासी अंचल जो हमारा है माउंट आबू के आसपास का, यहाँ के जो लोग हैं इनकी परंपरा है कि यहाँ पर आकर के पीपली पूनम के अवसर पर यदि यहाँ पर तर्पण किया जाए तो जो मृतक है उसको मोक्ष मिलता है. तो एक तरफ तो जहाँ लॉकडाउन जैसी स्थितियाँ हैं और कोरोना है उसकी वजह से लोग नहीं है, लेकिन यदि पीपली पूनम होती तो यहाँ पर हज़ारों की संख्या में आदिवासी लोग होते. और ख़ास करके जो आदिवासी लोग हैं उनकी जो परंपराएं हैं उनकी बात करें तो सच धर के आते हैं. यहाँ पर मातम भी होता है. दूसरी तरफ
खास करके बात करें जो इनके जो लोग हैं उनकी यदि मौत हो जाती है तो उसको आपने वैसे जनरली जो लोग हैं उनके यहाँ पर अस्थियां का संग्रह किया जाता है, लेकिन जो आदिवासी लोग हैं उनके यहाँ पर जो नाखून जो होते हैं अपने शरीर के, उन नाखून का संग्रह करते हैं वर्ष भर पूरा उनके डेथ होने के बाद में, और पीपली पूनम के अवसर पर इस नक्की झील में तर्पण किया जाता है। तो ये माउंट आबू का इतिहास। जी, इधर टूरिस्ट प्लेस है ना, इसके लिए तो आदमी लोग आता ही रहता है। तो इधर प्लास्टिक वगैरह कैसा यूज़ करते हैं हम लोग? दूसरा पॉलीथीन कवर, नहीं तो प्लास्टिक वाटर बॉटल्स, ये सब फेंकता है कि आप लोग उसको फाइन वगैरह कुछ लगा हुआ है? देखिए यहाँ पर एक अच्छी बात मैं कहूँ, टूरिस्ट स्पॉट है, और माउंट आबू जैसे क्षेत्र में जो तत्कालीन उपखंड अधिकारी थे डॉक्टर रविंद्र गोस्वामी, उनके द्वारा एक ड्राइव चलाया गया था कि माउंट आबू को नो प्लास्टिक जोन घोषित किया था। उसका व्यापक असर भी देखने को मिला, लोगों में जागरूकता जरूर आई है, लेकिन कई लोग ऐसे भी होते हैं जो कि प्लास्टिक और उसको फेंक देते हैं। ऐसे में देखिए वहाँ पर लोगों के जो प्लास्टिक की बोतल है, ठीक वहाँ देखिए सामने एक वेंडिंग मशीन भी यहाँ पर लगा रखी है, ताकि जो लोग यहाँ पर कचरा बना रहे हैं, मैं तो ये कहूँगा कचरा बन रहा है, तो उसको डिकम्पोज करने के लिए यहाँ पर वेंडिंग मशीन भी लगी हुई है। उसमें आप कचरा बोतल डालिए, बोतल भी क्रश हो जाती है। और दूसरा कुछ हद तक कह सकते हैं कि उस ड्राइव के बाद में यहाँ पर जो प्लास्टिक का कचरा था वो कम जरूरी है। जी, अभी आपने बोला था कि इधर, अभी आपने कहा था कि इधर नो प्लास्टिक कहा था, यानी पहले बैंड हुआ था, लेकिन इधर दुकान से अभी प्लास्टिक्स बेचता है कि नहीं? नहीं, दुकानों के अंदर आपको प्लास्टिक नहीं मिलेगा। उसका एक फ़ायदा ज़रूर हुआ है कि जो दुकानें हैं उन दुकानों के अंदर जो कैरी बैग्स यूज़ करते थे, अधिकतर कैरी बैग्स का कचरा होता है, तो उस ड्राइव के बाद ये तो अच्छा हुआ कि जो कैरी बैग्स है वो बिल्कुल बंद हो चुके हैं, और ख़ास करके जो चाय के जो प्लास्टिक के कप चला करते थे वो सारे बंद हो चुके हैं। तो ड्राइव का फ़ायदा तो है जी। अभी इधर आपको दुकान पे किधर भी प्लास्टिक कप और प्लास्टिक ग्लास और प्लास्टिक पॉलीथीन कवर कुछ नहीं मिलेगा आपको। या दैट्स ग्रेट। ओके सर, एनीवे थैंक यू सो मच। आप एक अच्छा क्या एक्सप्लेन करके दिया मेरे को नक्की लेक के बारे में। थैंक यू सो मच। ಓಕೆ ಡಿಯರ್ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಯಾವುದೇ ಒಂದು ಶಾಪಲ್ಲಿ ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕೂಡ ಸೇಲ್ಸ್ ಆಗಲ್ಲ, ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಅದು ಅಲ್ಲದೆ ಕ್ರಷ್ ಇಟ್ಟಿದ್ದಾರೆ ಅವರು, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಕ್ರಷ್ ಮಾಡೋದಕ್ಕೆ. ತುಂಬ ಇನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ. ನಕ್ಕಿ ಲೇಕ್ ನೀವು ನೋಡಿದ್ರಲ್ಲ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಡೇ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎನಿವೆ ಬಂದಿದ್ದಕ್ಕೆ ಒಳ್ಳೆ ಚೆನ್ನಾಗಾಯಿತು. ಇಲ್ಲಿ ಫುಲ್ ಕೋಲ್ಡ್, 19.6 ಡಿಗ್ರಿ ಸೆಲ್ಸಿಯಸ್ ಏನೋ ಅಷ್ಟೇ ಇರೋದು. ತುಂಬ ಕೋಲ್ಡ್ ಇದೆ, ಒಳ್ಳೆ ಚೆನ್ನಾಗಿದೆ. ನೈಸ್ ಕೂಲ್. ಆವಾಗ ನಕ್ಕಿ ಲೇಕಿಂದ ಹೊರಡೋಣ. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ನೋಡಿಬಿಟ್ಟು ಅಲ್ಲಿಗೆ ಹೊರಡ್ತೀನಿ. ಓಕೆ, ಬಾಯ್. ಪಾಯಿಂಟು ನಕ್ಕಿ ಲೇಕಿನ ಅಪೋಸಿಟಲ್ಲಿ ಇರೋದು, ಲೆಫ್ಟಲ್ಲಿ ಕಾಣ್ತಾ ಇರೋದು ನಕ್ಕಿ ಲೇಕು. ಇದು ಬಂದ್ಬಿಟ್ಟು ನಿಮಗೆ ಹನಿಮೂನ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ ಇದಕ್ಕೆ ಹೆಸರು. ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈಗ ಕೊರೋನಾ ಆಗಿರೋದ್ರಿಂದ ಯಾರೂ ಇಲ್ಲ. ಮತ್ತು ಇಲ್ಲಿನ ಲೋಕಲ್ಸ್ ಏನಿದ್ದಾರೆ ಅಂದರೆ ಇಲ್ಲಿ ಸ್ಟೇ ಮಾಡಿರೋರು ಅಂಥವ್ರು, ಇಲ್ಲಿ ಜಾಸ್ತಿನೂ ಆದಿವಾಸಿ ಜನಾಂಗದವರು ಇಲ್ಲಿ ಜೀವನ ಮಾಡ್ತಾ ಇರೋದು. ಮತ್ತೆ ಬಿಟ್ಟರೆ ಮಿಲಿಟ್ರಿ ಫ್ಯಾಮಿಲೀಸ್ ಇದೆ, ಆರ್ಮಿ ಫ್ಯಾಮಿಲೀಸ್ಗಳೆಲ್ಲ ಇಲ್ಲೇ ಇದ್ದಾರೆ. ಹಂಗೆ ಜಸ್ಟ್ ಹೋಗಿ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆ, ಜಸ್ಟ್ ನೋಡೋಣ ಲುಕ್ ಇದೆಯಾ ಇಲ್ವಾ ಅಂತ. ಎಲ್ಲರೂ ಬನ್ನಿ. ಓಕೆ ಡಿಯರ್ ಫ್ರೆಂಡ್ಸ್, ಹಾಗೆ ನಾನೀಗ ಹನಿಮೂನ್ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿದ್ದೀನಿ. ನಿಜವಾಗ್ಲೂ ಇಟ್ಸ್ ಆಸಮ್, ಏನು ಹೇಳೋಕ್ಕೆ ಇಲ್ಲ. ನೋಡ್ತೀರಾ ಹೆಂಗಿದೆ ಅಂತೇಳಿ, ಎಷ್ಟು ತೋರಿಸ್ತೀನಿ ನೋಡಿ ಆಯ್ತಾ. ಬೆಂಕಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಫುಲ್ ರಾಜಸ್ಥಾನ ಕಾಣ್ತಾ ಇದೆ ಇಲ್ಲಿಂದ. ಕೆಳಗೆ ತನಕ ಹೋಗ್ಬೋದು, ಬಟ್ ಗಾಡಿ ಯಾಕೋ ಒಂದಷ್ಟು ಸೇಫ್ ಇಲ್ಲ ಅಂತ ಅನ್ನಿಸ್ತಿದೆ. ಹೆಂಗಿದೆ ನೋಡಿ ಬ್ಯಾಕ್ ಸೈಡ್. ಫುಲ್ ಡೌನು, ಅಲ್ಲಿ ತನಕ ಹೋಗ್ಬೋದು ನಮಗೆ ಕೆಳಗೆ ತನಕ. ಬಟ್ ಅದೇ ಹೇಳಿದ್ನಲ್ಲ, ಗಾಡಿ ಒಂದು ಸೇಫಿನ ಸ್ವಲ್ಪ ತೊಂದರೆಗಳಿದೆ ಅಷ್ಟೇ, ಅದಕ್ಕೆ ಹೊರಟು ಬಿಡೋಣ. ಓಕೆ, ಕೆಳಗಡೆ ಹೋಗೋ ರೂಟ್ ಬಂದ್ಬಿಟ್ಟು ಇವರೆಲ್ಲ ಈಗ ಓಡಾಡ್ತಿದಾರಲ್ಲ, ಈ ರೂಟ್ ಬಂದ್ಬಿಟ್ಟು ಅನಾಗ್ರ ಜಿ
ಅನಾದ್ರ ಬಾರ್ಡ್ರ್ ಅಂತ ಹೇಳ್ಬಿಟ್ಟು ಕೆಳಗಡೆ ತನಕ ಹೋಗುತ್ತೆ ಈ ರೋಟು. ಭಯಂಕರ ಇದೆಯಪ್ಪ ಸಿಚುವೇಶನ್, ಸಾಕಾಗ್ಬಿಟ್ಟಿದೆ. ಹೆಂಗಿದೆ ನೋಡಿ ವ್ಯೂಸ್. ಡಿಯರ್ ಫ್ರೆಂಡ್ಸ್, ಈಗ ನಾನು ಗುರು ಶಿಖರ ಹೋಗ್ತಾ ಇದ್ದೀನಿ. ಒಂದು ದಿನದಲ್ಲಿ ಮುಗ್ಸೋಕ್ಕಾಗುವಂಥ ಜಾಗಗಳೆಲ್ಲ ಮೌಂಟ್ ಅಬು ಅಲ್ಲಿರೋದು. ನಿಜವಾಗ್ಲೂ ಒನ್ಸ್ ಬಂದರೆ ಉಂಟಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ. ಇಷ್ಟು ದಿನ ರೈಡ್ ಮಾಡಿದ್ರಲ್ಲಿ ಒಳ್ಳೆ ಹೀಟು, ಎಲ್ಲೋದ್ರೂ ಹೀಟೇ. ಇಲ್ಲಿ ಮಾತ್ರ ಬಂದ್ಬಿಟ್ಟು ಫುಲ್ ಕೋಲ್ಡ್ ಆಗಿದೆ. ಗುರು ಶಿಖರ ಅನ್ನೋದು ನಮ್ಮ ರಾಜಸ್ಥಾನದಲ್ಲಿ ಅತಿ ಎತ್ತರವಾಗಿರುವಂಥ ಪ್ಲೇಸು. ನಿಮ್ಗೆ ಹಿಂದೆ ಒಂದು ವಾಟರ್ ಅಂತ ಇದೆ, ಅದು ಬಂದ್ಬಿಟ್ಟು ಇಲ್ಲಿದ್ದು ಮಿನಿ ಲೇಕ್. ನಕ್ಕಿ ಲೇಕ್ ಏನೀಗ ತೋರಿಸಿದ್ದೆ ಅದರದ್ದು ಮಿನಿ ಸಣ್ಣದು, ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ರೋಡಲ್ಲಿ ಪ್ರಾಣಿ ಪಕ್ಷಿಗಳು ತುಂಬ ಇದೆ, ಎಲ್ಲ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಮತ್ತು ಇಲ್ಲಿನ ಪ್ಲಾಸ್ಟಿಕ್ಕಿನ ಬಗ್ಗೆ ಹೇಳಿದ್ನಲ್ಲ ನಾನು, ಫುಲ್ಲು ನೀಟ್ ಆ್ಯಂಡ್ ಕ್ಲೀನು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ಒಂದೊಂದು ಕಡೆ ಒಂದೊಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ, ಒಂದೊಂದು ರೀತಿ ಐಡಿಯಾಗಳು ಸಿಗ್ತಾ ಇದೆ. ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಜಸ್ಟ್ ಹೋಗೋ ರೂಟಲ್ಲಿರುವಂಥ ವ್ಯೂಸ್ ಏನಿದೆ ಅದೊಂದು ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಈಗ ಜಸ್ಟ್ ಗುರು ಶಿಖರ ಅನ್ನೋದೇನಿದೆ ಅಲ್ಲಿ ಎಂಟ್ರಿ ಆಗಿದ್ದೀನಿ. ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಿರ್ಬೋದು ನಿಮಗೆ ಗುರು ಶಿಖರ ಅನ್ನೋದು ಯಾವುದಿದೆ ಆ ಸ್ಪೇಸು. ತುಂಬ ಚೆನ್ನಾಗಿದೆ, ತುಂಬ ಹೈಟಲ್ಲಿದೆ. ಇಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರ ಕ್ಯಾಂಪ್ ಕೂಡ ಇದೆ. ಗುರು ಶಿಖರದಲ್ಲಿ ಅವಸ್ಥೆ ನೋಡಿದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ತೋರಿಸ್ತೀನಿ ಏನು ಅಂತೇಳಿ, ನೋಡಿ ಒಂದು ಸರಿ. ಇದಕ್ಕೂ ಇದು ನೋಡಿ, ಇದು ಯಾವ ರೇಂಜಿಗೆ ಬಿಸಾಡಿದೆ. ಎಲ್ಲ ಬಂದ್ಬಿಟ್ಟು ಟ್ರಾವೆಲ್ ಟೂರಿಸಮ್. ಯಾಕಂದರೆ ಈ ಸ್ವಿಂಗ್ ಅನ್ನೋ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾ ಇಲ್ಲ, ಇಲ್ಲೆಲ್ಲೂ ಇಲ್ಲ. ಬಟ್ ಯಾವ ರೇಂಜಿಗೆ ಬಿಸಾಡ್ತಿದ್ದಾರೆ ನೋಡಿ. ಎಲ್ಲ ಅಲ್ಲಿಂದ ತೊಗೊಂಬಂದು ಬಿಸಾಡಿ ಲಾಟ್ ಮಾಡಿದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಅವ್ರದ್ದು, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರ ಬಂದ್ಬಿಟ್ಟು ಒಂದು ಕ್ಯಾಂಪು ಗುರು ಶಿಖರದ ಸೆಕ್ಯೂರಿಟಿಗೋಸ್ಕರ. ಇದು ಗುರು ಶಿಖರ ಹೋಗುವಂಥ ರೂಟು. ಏನು ಸಖತ್ತಾಗಿದೆ ಅಂದರೆ ತುಂಬ ದೊಡ್ಡಕ್ಕಿದೆ. ಇಲ್ಲಿದ್ದು ಅಂಗಡಿಗಳೆಲ್ಲ ಅಲ್ಲಿ ಕಾಣ್ತಿದೆ ನೋಡಿ. ಬಟ್ ಈಗೆಲ್ಲ ಕ್ಲೋಸ್ ಇದೆ, ಕರ್ಫ್ಯೂ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ನೈಸ್, ಲೆಟ್ಸ್ ಟ್ರೈ. ಮೇಲೆ ಹೋಗಿ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಗುರು ಶಿಖರ ಫುಲ್ಲು ಗುಡ್ಡ, ಅತಿ ಸುಸ್ತಾಗ್ಬಿಡುತ್ತೆ. ಅಲ್ಲಿ ಇನ್ನೂ ಕಂಟಿನ್ಯೂಷನ್ ಹೋಗೋದಕ್ಕೆ ರೋಡ್ ಇದೆ ಆಯಿತಾ. ಹೆಂಗಿದೆ ಅಲ್ವಾ ವ್ಯೂ, ಭಯಂಕರ. ಇಲ್ಲೆಲ್ಲ ಒಂದೊಂದು ಮನೆಗಳಿರೋದು ನೋಡಿದ್ರೆ ಫ್ರೆಂಡ್ಸ್, ಅವರೆಲ್ಲ ಇದರಲ್ಲೇ ಜೀವನ ಮಾಡ್ತಾ ಇರೋದು. ನಿಜವಾಗ್ಲೂ ಭಯಂಕರ ಕಷ್ಟ ಇದೆಯಪ್ಪ. ಭಯ್ಯ ऊपर कैसे जाएंगे जी? ಮೇಲ್ಗಡೆ ಹೋಗೋಕ್ಕೆ ರೂಟ್ ಬೇರೆ ಇದೆ, ಹುಡುಕಾಡಿ ಈಗ ಬೇರೆ ರೂಟ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ಅಲ್ಲಿಂದ ಇಲ್ಲಿ ತನಕ ಗುಡ್ಡ ಹತ್ಕೊಂಡ್ಬಂದಿದೆ, ಸುಸ್ತಾಗುತ್ತೆ. ಇದು ಒಳಗಡೆ ಹೋಗುವಂಥ ರೋಟ್ಗಳು. ಗುರು ಶಿಖರ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ. ಸುಸ್ತಾಗ್ಬಿಟ್ಟೆ ಫ್ರೆಂಡ್ಸ್, ಸುಸ್ತಾಗ್ಬಿಟ್ಟೆ. ಎಷ್ಟು ಸ್ಟೆಪ್ ಇದೆ ಗೊತ್ತಾ ಮೇಲಕ್ಕೆ, ಬಾಪ್ರೆ. ನೋಡಿ ಡಿಯರ್ ಫ್ರೆಂಡ್ಸ್, ಮೇಲ್ಗಡೆಯಿಂದ ಎಷ್ಟಕ್ಕೊಂದು ಮನೆಗಳಿದೆ ನೋಡಿ ಫ್ರೆಂಡ್ಸ್.
ನಿಜವಾಗ್ಲೂ ಸುಸ್ತಾಗ್ಬಿಡ್ತು. ಮೇಲೆ ಬಂದಿದ್ದೆ ಪಿಕ್ಚರ್ ಬಿಟ್ಟೋಯ್ತು. ರಾಜಸ್ಥಾನದಲ್ಲಿ ಅತಿ ಎತ್ತರವಾಗಿರುವಂಥ ಪ್ರದೇಶ ಗುರು ಶಿಖರ. ಈಗ ಇಲ್ಲಿ ದೇವಸ್ಥಾನಗಳೆಲ್ಲ ಬಂದ್ಬಿಟ್ಟು ಕ್ಲೋಸ್ ಆಗಿದ್ದಾವೆ, ಯಾವುದೇ ಓಪನ್ ಇಲ್ಲ. ಮತ್ತು ಟೂರಿಸ್ಟ್ ಪ್ಲೇಸ್ಗಳಿಗೆ ಯಾರಿಗೂ ಅಲೋವೇ ಇಲ್ಲ. ಬಟ್ ನಾನು ಒಬ್ಬನೇ ಬಂದಿರೋದ್ರಿಂದ ಏನೋ ಮನಸ್ಸು ಮಾಡಿ ಬಿಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಹಾಗೆ ಹೆಂಗಿದೆ ಗೊತ್ತಾ, ಬಾಪ್ರೆ ಎಷ್ಟು ಹೈಟಲ್ಲಿದೆ ಅಂದರೆ ಮೇಲ್ ತನಕ ನಡ್ಕೊಂಬರೋದ್ರಲ್ಲಿ ಪಿಕ್ಚರ್ ಬಿಟ್ಟು ಹೋಗ್ಬಿಡುತ್ತೆ. ಪ್ಲೇಸ್ಗಳು ನೋಡಬೇಕು ಫ್ರೆಂಡ್ಸ್, ಎಷ್ಟಿದೆ ಗೊತ್ತಾ. ಒಂದು ಬೆಕ್ಕಿನ ಮರಿ ಬಂದಿದೆ ನೋಡಿ. ಪಾಪ ಇದು ಮೇಲ್ಗಡೆ ಇದೆ, ತುಂಬ ಮೇಲಿದೆ ಬೆಕ್ಕಿನ ಮರಿ. ಬಾಪ್ರೆ ಜಸ್ಟ್ ನೋಡಿ ಆಯ್ತಾ, ವ್ಯೂ ಅಂದರೆ ವ್ಯೂ ಅಮೇಝಿಂಗ್, ಇಟ್ಸ್ ರಿಯಲಿ ಅಮೇಝಿಂಗ್. ಬೆಕ್ಕಿನ ಮರಿ ಪಾಪ ಕಾಲು ಕೆಳಗಡೆ ಬಂದು ಅವಾಗಿಂದ ಹೋಗ್ತಾ ಇದೆ. ನಾನಂತ ತಗೊಂಡು ಬಂದಿಲ್ಲ. ಹೊಟ್ಟೆ ಕಚ್ಚುತ್ತಾ ಇದೆ, ಕಚ್ಚುತ್ತಾ ಇದೆ ನೋಡಿ ನೋಡಿ. ತುಂಬ ಪ್ರೀತಿ ಪಾಪ. ನಾನಂತದ್ದು ತಗೊಂಡು ಬಂದಿಲ್ಲ, ಏನು ಮಾಡಲಿ. ಏನು ನೋಡಿ, ಇಲ್ಲಿ ಹೋಗ್ತಾನೆ ಇಲ್ಲ, ಕಾಲಡಿಗೆ. ಓಕೆ ಚುಚ್ಚು, ಬಾಯ್ 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 ಟಾಟಾ ಬಾಯ್. ಮತ್ತೆ ಮತ್ತೆ ಬರ್ತಾ ಇದೆ ಅದು ಕೊಳ್ಳಿ ಚುಮಡಿ. ಡಿಯರ್ ಫ್ರೆಂಡ್ಸ್, ಹಾಗೆ ಗುರು ಶಿಖರ ಬಂದಾಯಿತು. ಜಸ್ಟ್ ನಾನಿಲ್ಲಿಂದ ಇನ್ನೂ ರಿಟರ್ನ್ ಹೊರಡ್ತಾ ಇದ್ದೀನಿ ಟುವರ್ಡ್ಸ್ ಜೋಧ್ಪುರ್. ಯಾಕೆಂದರೆ ಇವತ್ತು ಹೋಗಿಲ್ಲ ಅಂದರೆ ಕೊರೋನಾ ಸಿಚುವೇಶನ್ ತುಂಬ ಟೈಟ್ ಆಗ್ತಾಯಿದೆ. ರಾಜಸ್ಥಾನದ ಔಟ್ ಆಗಬೇಕು, ಇಲ್ಲಾಂದ್ರಿಂದ ಫುಲ್ ಲಾಕ್ಡೌನ್ ಆಯಿತು ಅಂದರೆ ಮತ್ತೆ ಗೋವಿಂದಾನೆ. ಮತ್ತು ಇನ್ನು ಪಂಜಾಬಿಗೆ ಎಂಟ್ರಿ ಆಗಬೇಕಾದ್ರೆ ಏನು ಸಿಚುವೇಶನ್ ಅನ್ನೋದೇನು ಗೊತ್ತಿಲ್ಲ. ಲೆಟ್ಸ್ ಸಿ. ಯಾಕಂದರೆ ಮತ್ತು ಮೌಂಟ್ ಅಬು ಕಡೆಯಿಂದ ನನಗೆ ತುಂಬ ಒಳ್ಳೆ ಸಪೋರ್ಟ್ ಬಂತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂದರೆ ನಮಗಿನ್ನು ಟುವರ್ಡ್ಸ್ ಜೋಧ್ಪುರ್ ರೂಟನಿಗೆ, ಆ ಜೋಧ್ಪುರ್ ರೂಟನ್ನು ಹಿಡಿಯೋಣ. ಓಕೆ ಡಿಯರ್ ಫ್ರೆಂಡ್ಸ್, ನನಗೆ ಕೆಲಸ ಸಿಕ್ತು. ನಮ್ಮ ಹುಡುಗ ಆಫ್ ಆಗಿಬಿಟ್ಟಿದ್ದಾನೆ, ಏನು ಅಂತ ಗೊತ್ತಿಲ್ಲ. ಈಗ ಜಸ್ಟ್ ನಾನು ಇಲ್ಲಿಂದ ಇಳಿದಿದ್ದಷ್ಟೇ. ನಮ್ಮ ಮೌಂಟ್ ಅಬುವಿಂದ ಹೊರಟು ಜಸ್ಟ್ ಈಗ ಈ ಕಡೆ ಬರ್ತಿದ್ದಂಗೆ ಇಳಿಜಾರಲ್ಲಿ ನ್ಯೂಟ್ರಲಲ್ಲಿತ್ತು ಗಾಡಿ. ಆಟೋಮೆಟಿಕಲಿ ಆಫ್ ಆಯಿತು. ನೋಡೋಣ ನನಗೆ ಏನು ಮಾಡೋದು ಅಂತೇಳಿ. ನಮ್ಮ ಫಿನಿಕ್ಸ್ ಕಾರ್ ಸೆಂಟರ್ ಓನರ್ಗೆ ಕಾಲ್ ಮಾಡಿದ್ದೀನಿ. ಅಜೇಶ್ ನನಗೆ ಗೈಡ್ ಮಾಡ್ತಾಯಿದ್ದಾರೆ. ನೋಡೋಣ, ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಏನಾಗಿದೆಯಾ ಅಂತ ಗೊತ್ತಿಲ್ಲ. ಲೆಟ್ಸ್ ಚೆಕ್. ಹಬ್ಬ ಡಿಯರ್ ಫ್ರೆಂಡ್ಸ್, ನಮ್ಮ ಫಿನಿಕ್ಸ್ ಹುಡುಗ ರೆಡಿ ಆಗ್ಬಿಟ್ಟ. ಅದು ಆ್ಯಕ್ಚುಲಿ ಅಣ್ಣ ಹೇಳಿದ್ರು ನಂಗೆ ಅವತ್ತು 2,500 ಕಿಲೋಮೀಟ್ರಿಗೆ ಕರೆಕ್ಟಾಗಿ ವೆಹಿಕಲ್ ಬಂದ್ಬಿಟ್ಟು ಪಾಯಿಂಟ್ ಸೆಟ್ ಕೆಲಸ ಬರುತ್ತೆ ಅಂತ ಹೇಳಿದರು. ಬಟ್ 2,800 ಕಿಲೋಮೀಟ್ರಿಗೆ ಪಾಯಿಂಟ್ ಸೆಟ್ ವರ್ಕ್ ಬಂತು. ಏನೊಂದು 10 ಮಿನಿಟ್ಸ್ ಕೆಲಸ, 10 ಮಿನಿಟ್ಸು ಇಲ್ಲ. ಅವರು ವೀಡಿಯೋ ಕಾಲ್ ಮಾಡಿಬಿಟ್ಟು ನನಗೆ ಹಿಂಗೆ ಮಾಡೋಕೆ ಹೇಳಿದ್ರು. ಆಲ್ರೆಡಿ ನಾನು ಅಲ್ಲಿ ಕಲ್ತಿದ್ದೆ, ಬಟ್ ಅಂದ್ರೂ ಒಂದು ಸ್ಮಾಲ್ ಡೌಟ್ಗೋಸ್ಕರ ಕ್ಲಿಯರ್ ಮಾಡೋಣ ಅಂತೇಳಿ ಫೋನ್ ಮಾಡಿ ಸಡನ್ನಾಗಿ ಫೋನ್ ಮಾಡಿದ್ರು. ವೀಡಿಯೋ ಕಾಲಲ್ಲಿ ಎಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡು ಅಂತೇಳಿ ಎಲ್ಲ ಮಾಡಿದೆ. ಗಾಡಿ ರೆಡಿ. ಬಟ್ ನಾನು ಗಾಡಿ ನಿಂತಿದ್ದೇನು ಜಾಗ ಇದೆ, ಅದು ಮಾತ್ರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಯಾಕಂದರೆ ಅಲ್ಲಿ ಹುಲಿಗಳೆಲ್ಲ ಇದೆ ಮೇಲ್ಗಡೆ, ಜನಗಳು ಸ್ವಲ್ಪ ಕಮ್ಮಿ ಇದ್ದಾರೆ. ಮತ್ತು ಅಲ್ಲಿಂದ ಗಾಡಿ ಅದು 23 ಕಿಲೋಮೀಟ್ರ್ ಫುಲ್ ಡೌನು ಮೌಂಟ್ ಅಬುವಿಂದ. ಅದಕ್ಕೆ ಡೈರೆಕ್ಟಾಗಿ ಕೆಳಗಡೆ ಬಂದು ಈಗ ಅಂಗಡಿ ಹತ್ರ ಹಾಕ್ಕೊಂಡಿದ್ದೀನಿ ಗಾಡಿನ. ಕೆಳಗಡೆ ಒಂದು ಅಂಗಡಿ ಇದೆ, ಇಲ್ಲೇ ಮುಂದೆ ಒಂದು ಅಂಗಡಿ ಇದೆ, ಅಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹಾಕ್ಕೊಂಡು ಅಲ್ಲೇ ರೆಡಿ ಮಾಡಿದ್ದೆಲ್ಲ. ಹಾಗೆಲ್ಲ ಗಾಡಿ ಎಲ್ಲ ಕ್ಲಿಯರ್ ಆಯಿತು. ಫುಲ್ ಸೂಪರ್. ಥ್ಯಾಂಕ್ ಯು ಫಾರ್ ಫೀನಿಕ್ಸ್ ಕಾರ್ ಸೆಂಟರ್ ಅಜೇಶ್ ಅಣ್ಣ ಬೇರೆ ಲೆವೆಲ್ ಅಪ್ಪ, ನಿಜವಾಗ್ಲು. ನನಗೆ ಯಾವುದೇ ರೀತಿ ಗಾಡಿ ಬಗ್ಗೆ ₹1 ಟೆನ್ಷನ್ ಇಲ್ಲ. ಯಾಕೆಂದರೆ ಎಂಥ ವರ್ಕ್ ಇದ್ರು ಆನ್ ದ ಸ್ಪಾಟ್ ಅವ್ರು ಕ್ಲಿಯರ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು. ಎನಿವೆ ಥ್ಯಾಂಕ್ ಯು. ಹಾಗೆ ಡಿಯರ್ ಫ್ರೆಂಡ್ಸ್, ಮತ್ತು ಇನ್ನೊಂದು ಏನೇ ಹೇಳಬೇಕು ಅಂತೇಳಿದ್ರೆ, ನನಗೆ ಸ್ಪಾನ್ಸರ್ಶಿಪ್ಪನ್ನು ಮಾಡಿರುವಂಥವ್ರು ಟಿ.ಡಿ. ರಾಜೇಗೌಡರು ಸರ್, ನಮ್ಮ MLA ಆಗಿರುವಂಥ ಟಿ.ಡಿ. ರಾಜೇಗೌಡರು ಸರ್. ಹಾಗೆ ನಮ್ಮ ಅಂಬಲ್ತಿಂಗಲ್ ಬಾಬು ಚಟ, ಮತ್ತು PJ ಆಂಟೋನಿ ಸರ್, ಮತ್ತು ಯುನೈಟೆಡ್ ನ್ಯೂಸ್ ಕನ್ನಡ ಚಾನಲ್ ಶೇಖಬ್ಬ ಸರ್, ಡ್ರೆಸ್ಮೆ ಫ್ಯಾಷನ್ ಹಬ್, ಮತ್ತು ಆದಮ್ ಡ್ರೈವಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಕೂಲ್,
ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ನಾನೀಗ ಆ್ಯಕ್ಚುಲಿ ಒಳ್ಳೆ ರೀತಿಯಲ್ಲೇ ರನ್ ಆಗ್ತಾಯಿದ್ದೀನಿ. ಈಗೇನು ಸ್ವಲ್ಪ ಒಂದು ರಾಜಸ್ಥಾನ ಎಂಟ್ರಿ ಆದಮೇಲಿಂದ ಸ್ವಲ್ಪ ಒಂದು ಟೆಂಪ್ರೇಚರ್ ಡಿಫ್ರೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಏನು ಬಾಡಿ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟು ಮೂಗಿಂದೆಲ್ಲ ಬ್ಲಡ್ ಒಂದು ಸ್ವಲ್ಪ ಲೀಕ್ ಆಯಿತು. ಇದೇನು ಸದ್ಯಕ್ಕೆ ಈಗೇನು ತೊಂದರೆ ಏನಿಲ್ಲ, ಈಗೇನು ತೊಂದರೆ ಪ್ರಾಬ್ಲಮ್ಸ್ ಏನಿಲ್ಲ. ಆಲ್ಮೋಸ್ಟ್ ತುಂಬ ಕೋಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದೆಲ್ಲ ತೊಗೊಂಡಿದ್ದೀನಿ, ಏನು ಪ್ರಾಬ್ಲಮ್ಸ್ ಏನಿಲ್ಲ. ಈಗ ಸರ್ವೈವ್ ಆಗಿದ್ದೀನಿ. ಸ್ವಲ್ಪ ಹೆದರ್ಕೊಂಬಿಟ್ಟೆ, ಯಾಕಂದರೆ ತುಂಬ ಹೀಟ್ ಜಾಸ್ತಿ ಆಗಿಬಿಡ್ತು. ಹೆದರ್ಕೊಂಡಿದ್ದಂತೇನಲ್ಲ, ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಟ್ಟು ಏನಾಯಿತು ಅಂದರೆ ಮೂಗಿಂದೆಲ್ಲ ಬ್ಲಡ್ ಬಂತು, ಕಣ್ಣೆಲ್ಲ ತುಂಬ ಉರಿಯಿತ್ತು ಸ್ವಲ್ಪ ದಿನ. ಎನಿವೆ ಹೀಟಿಂದದ ತೊಂದರೆಗಳು ಅದೆಲ್ಲ ರೆಡಿ ಆಯಿತು. ಸ್ಪಾನ್ಸರ್ಶಿಪ್ ಮಾಡಿ ನನಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟ ನಿಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್, ಆ್ಯಕ್ಚುಲಿ ಕನ್ನಡದಲ್ಲಿ ವೀಡಿಯೋ ಮಾಡಿದರೆ ಏನು ಅಷ್ಟೇನು ಸಬ್ಸ್ಕ್ರೈಬರ್ಸ್ ಇರೋಲ್ಲ, ಯಾರೂ ನೋಡೋಲ್ಲ ಹಾಗೆ ಹೀಗೆಲ್ಲ ಅಂತ ಹೇಳಿದರು ನನ್ನ ಫ್ರೆಂಡ್ಸು. ಬಟ್ ನಾನು ಅದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ಕರ್ನಾಟಕದಲ್ಲಿ ಯಾಕಾಗಲ್ಲ ಅಂತ ಒಂದೇ ಒಂದು ಚಾಲೆಂಜಿಂದ ನಾನು ಕನ್ನಡದಲ್ಲಿ ಈ ವಿಡಿಯೋನ ಮಾಡಿದೆ. ಕನ್ನಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಒಳ್ಳೆ ರೀತಿಯಲ್ಲಿ 1 ತಿಂಗಳಲ್ಲಿ ನಂಗೆ ಆಲ್ಮೋಸ್ಟ್ 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದೆ, ಕಮೆಂಟ್ಸ್ ಬರ್ತಾಯಿದೆ, ಲೈಕ್ಸ್ ಇದೆ. ಆ್ಯಕ್ಚುಲಿ ಈಗ ಕರ್ನಾಟಕ ಟು ಕಾಶ್ಮೀರ್ ಟ್ರಿಪ್ ಅನ್ನೋದೇನಿದೆ, ನಾನು ಮಾಡ್ತಿರೋಂಥ ಟ್ರಿಪ್ ಈಗ ಮೇ ಬಿ ಕೊರೋನಾ ಸಿಚುವೇಶನ್ ಆಗಿರೋದ್ರಿಂದ ಎಲ್ಲೂ ನನಗೆ ಯಾವುದೇ ರೀತಿಯೊಂದೊಂದು ಫಂಕ್ಷನ್ ಆಗಲಿ ಸ್ವಲ್ಪ ಜನಗಳನ್ನು ಸೇರಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತರಣೆ ಮಾಡೋಣ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಬಗ್ಗೆ ಸ್ವಲ್ಪ ಡೀಟೇಲ್ಗಳನ್ನು ಹೇಳೋಣ ಅಂತಿದ್ರೆ ಅದಕ್ಕೊಂದು ಅವಶ್ಯ ಒಂದು ಏನು ಹೇಳೋದು ಒಂದು ಆಪರ್ಚುನಿಟಿ ನನಗೆ ಎಲ್ಲೂ ಆಗಿ ಬಂದಿಲ್ಲ ಕೊರೋನಾ ಸಿಚುವೇಶನ್ ಇರೋದ್ರಿಂದ. ಬಟ್ ಆದ್ರೂ ನನಗೆ ಒಂದು ವಿಷಯದಲ್ಲಿ ತುಂಬ ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ, ನಾನು ಈಗ ನನ್ನ ನರಸಿಂಹರಾಜಪುರದಿಂದ ಸ್ಟಾರ್ಟ್ ಮಾಡಿರುವಂಥ ಈ ಟ್ರಿಪ್ಪನ್ನು ಎಷ್ಟು ಜನಗಳು ನನ್ನ ಗಾಡಿ ಮೂವ್ ಆಗ್ತಿರ್ಬೇಕಾದ್ರೆ ಬರುವಂಥವರೆಲ್ಲ ಬ್ಯಾಕ್ ಸೈಡಿಂದನೇ ಬರ್ತಾರೆ. ಬ್ಯಾಕ್ ಸೈಡಲ್ಲಿ ಸೇ ನೋ ಟು ಪ್ಲಾಸ್ಟಿಕ್ ಆ್ಯಂಡ್ ಲೆಸ್ ಪೊಲ್ಯೂಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾನು ಬರ್ಸಾಕಿದ್ದೀನಿ. ತುಂಬ ಜನ ಅದನ್ನು ನೋಡಿದ್ದಾರೆ. ತುಂಬ ಜನ ನೋಡಿಬಿಟ್ಟು ಗಾಡಿ ಫುಲ್ ಎಂಟೈರ್ ಗಾಡಿನ ಅವರು ನನ್ನ ಗಾಡಿ ಪಾಸ್ ಆಗೋ ತನಕ ಅವರು ಆ ಗಾಡಿಗಳನ್ನು ಪೂರ್ತಿ ಡೀಟೇಲಾಗಿ ನೋಡಿ ಹೋಗ್ತಾ ಇದ್ದಾರೆ. ಆವಾಗ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವ್ರ ಮನಸ್ಸಲ್ಲೂ ಒಂದು ಇದು ಏನು, ಈ ಥರ ಒಂದು ಮಾಡ್ತಾಯಿದ್ದಾರೆ, ಓಕೆ ನಾವು ಇದನ್ನು ಏನು ಮಾಡೋದು ಸಪೋರ್ಟ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅನಿಸುತ್ತೆ. 1 ನಿಮಿಷನಾರು ಅವ್ರ ಮನಸ್ಸಲ್ಲಿ ಅನಿಸಿರುತ್ತೆ. ಒಂದು ಆಪರ್ಚುನಿಟಿಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ. ನಾವು ಆ ಆಪರ್ಚುನಿಟಿನ ಕ್ರಿಯೇಟ್ ಮಾಡೋರಾಗಬೇಕು. ಮ್ಯಾಕ್ಸಿಮಮ್ ನಾವು ಈಗ ಆಲ್ವೇಸ್ ಕ್ರಿಯೇಟ್ ಆಗ್ತಾಯಿದೆ, ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ. ಯಾಕಂದರೆ NR ಪುರದಿಂದನೇ ನಾವು ಹೇಳಿದೆ, ನಾನು ಪೇಪರ್ ಬ್ಯಾಗ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಲೇಟೆಸ್ಟ್ ಮೀ ಫ್ಯಾಷನ್ ಹಬ್ಬಲ್ಲಿ. ಅದೇ ರೀತಿ ಒಂದೊಂದು ಕಡೆಯಿಂದನೂ ನಾವು ನಮ್ಮ ಕಡೆಯಿಂದ ನಾವು ಚೇಂಜಸನ್ನು ತರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಸ್ಪೆಷಲ್ ವಿಷಯ ಹೇಳೋಕ್ಕೆ ಮರ್ತೆ, ನಾನೀಗ ರಾವೂರಲ್ಲಿ ವಾಸವಾಗಿರೋದಲ್ವ, ನಮ್ಮನೆ ಪಕ್ಕದಲ್ಲಿ ಒಬ್ಬರು ದೊರೆ ಅಣ್ಣ ಅಂತ ಹೇಳ್ಬಿಟ್ಟು ಒಬ್ಬರು ಇದ್ದಾರೆ, ದೊರೆ. ಆ್ಯಕ್ಚುಲಿ ನಾನು ಅಲ್ಲಿಂದ ಹೊರಡೋ ದಿನ ನಾನು ಅವ್ರ ಮನೆ ಮುಂದಿಂದನೇ ನಾನು ಬರೋದು. ಅಲ್ಲಿ ಗಾಡಿ ನಿಲ್ಲಿಸಿ ಅಕ್ಕನ ಹತ್ರ ನಾನು ಮಾತಾಡಿಕೊಂಡು, ಅಕ್ಕ ಹಿಂಗೆ ಹೋಗ್ತಾ ಇದ್ದೀನಿ ಅಣ್ಣ ಇಲ್ಲಿ ಅಂತ ಕೇಳಿದೆ. ಅಣ್ಣ ಕಾಣ್ತಾ ಇರಲಿಲ್ಲ, ಅಣ್ಣ ಎಲ್ಲ ಹೋಗಿದ್ರು. ಅಕ್ಕನ ಹತ್ರ ಹೇಳ್ಬಿಟ್ಟು ಮನೇಲಿ ಏನಾರು ಅವಶ್ಯಕತೆ ಬಂದರೆ ಸ್ವಲ್ಪ ನೋಡ್ಕೊಳ್ಳಿ ಅಂತಲೇ ಹೇಳ್ಕೊಂಡು ಅಲ್ಲಿಂದ ಬಂದೆ. ನಿಯರ್ ಬೈ ಜೈಲ್ ಬಿಲ್ಡಿಂಗ್ ಹತ್ರ ಬರಬೇಕಾದ್ರೆ ಇವರಲ್ಲಿ ಬರ್ತಾಯಿದ್ರು. ಗಾಡಿ ಅಡ್ಡಾಕಿ ನಿಲ್ಲಿಸಿ, ಅವರೇ ಗಾಡಿ ಅಡ್ಡಾಕಿ ನಿಲ್ಲಿಸಿ ಮಾತಾಡ್ಬಿಟ್ಟು ಅವ್ರ ಕೈಯಲ್ಲಿ ಆಗುವಂಥ, ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವ್ರ ಮನಸ್ಫೂರ್ತಿಯಾಗಿ ಅವ್ರ ಕೈಯಿಂದ ಒಂದು ಸ್ವಲ್ಪ ಅಮೌಂಟು ನನಗೆ ತಕ್ಕೊಟ್ರು. ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ಬಿಡ್ತು ಅವಾಗ. ಆ್ಯಕ್ಚುಲಿ ನಾನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರಿಂದ. ಎನಿವೆ ಥ್ಯಾಂಕ್ ಯು ಸೋ ಮಚ್ ದೊರೆಯಣ್ಣ, ತುಂಬ ಥ್ಯಾಂಕ್ ಯು. ಏನು ಹೇಳೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಹಾಗೆ ಮತ್ತು ತುಂಬ ಎಲ್ಲರೂ ಎಷ್ಟೋ ಜನ ನನಗೆ ದಿನಾಲೂ ಕಾಲ್ ಮಾಡ್ತಿದ್ದಾರೆ. ಈಗ ಯಾರ್ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ರಿಯೇಶ್ ಅಣ್ಣ ಕಾಲ್ ಮಾಡ್ತಿದ್ದಾರೆ, ಮತ್ತು ಜೇಮ್ಸ್ ಅಣ್ಣ, ತುಂಬ ಜನ ನನಗೆ ಕಾಲ್ ಮಾಡ್ತಿದ್ದಾರೆ. ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಎವ್ರಿ ಒನ್. ತುಂಬ ಸಂತೋಷ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಚೆನ್ನಾಗಿರಲಿ. ಒಳ್ಳೆ ರೀತಿಯಲ್ಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ನನ್ನ ಅನಿಸಿಕೆ. ಮತ್ತು ಕ್ಲಾರಿಟಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಎಲ್ಲರೂ ಕ್ಷಮಿಸಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಂದು ಕ್ಲಾರಿಟಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಮೊಬೈಲಲ್ಲೇ ನಾನು ಶೂಟ್ ಮಾಡ್ತಾ ಇರೋದು. ಗೋಪುರ ಅನ್ನೋದು ಯಾವುದು ನನ್ನ ಹತ್ರ ಇಲ್ಲ. ಮೊಬೈಲ್ ಅದು ನಮ್ಮ ಕೈಯಲ್ಲಿರೋದು ಅದೇ, ಅದರಿಂದನೇ ನಾವು ಶೂಟ್ ಮಾಡೋದು. ಗೋಪ್ರೋ ನಾನೇನು ಇಟ್ಕೊಂಡಿಲ್ಲ. ಮತ್ತು ಕೊರೋನಾ ಸಿಚುವೇಶನ್ ಜಾಸ್ತಿ ಆಗ್ತಿದೆ. ಎಲ್ಲಿ ತನಕ ನಾನು ರೀಚ್ ಆಗ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲಿ ಬ್ಲಾಕ್ ಆಗ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಎನಿವೆ ತುಂಬ ಸಂತೋಷ ಆಗ್ತಿದೆ. ಕರ್ನಾಟಕದಿಂದ ಈ ರೀತಿ ಒಂದು ಸ್ಪೆಷಲ್ ವಿಷಯನ ಮಾಡೋದಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅನ್ನೋದರಲ್ಲಿ ನನಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಸಪೋರ್ಟು ಮಾತ್ರ ನನಗೆ ಕಂಪಲ್ಸರಿ ಬೇಕು. ನಾನು ರಿಟರ್ನ್ ಕಾಶ್ಮೀರಿಂದ ನಾನು ಕರ್ನಾಟಕ ಬರೋ ಟೈಮಲ್ಲಿ ನನಗೆ ಆಲ್ಮೋಸ್ಟ್ ಒಂದು 10,000 ಸಬ್ಸ್ಕ್ರೈಬರ್ ಆಗಿರಬೇಕು ಅನ್ನೋದು ನನ್ನದೊಂದು ಆಸೆ. ಆ ಥರ ಆಗಬೇಕು ಅಂತಿದ್ರೆ ನೀವುಗಳೆಲ್ಲ ಶೇರ್ ಮಾಡಬೇಕು. ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಓಕೆ,
ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಆವಾಗ ಮುಂದಿನ ವಿಡಿಯೋ ಬರೋ ತನಕ ಎಲ್ಲರಿಗೂ ಗುಡ್ ಬೈ.